ಅಪ್ಪ ಮಳೆರಾಯ ಬಾರಪ್ಪ ಭೂಮಿಗೆ. ರಂಗಭೂಮಿ ಮರೆಮಾಚುತ್ತಿದೆ. ಸುಭಾಷ್ ನರೇಂದ್ರ. ಇಂಡಿಪೆಂಡೆನ್ಸ್ ಸಂಗ್ರಾಮಕ್ಕೆ ಸ್ವಾಗತ. ಇತ್ತೀಚಿನ ದಿನಮಾನಗಳಲ್ಲಿ ನಾಟಕಗಳಾದ ಬಯಲು ನಾಟಕ, ರಂಗಭೂಮಿ ಮರೆಮಾಚುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಮೊದಲಿಗೆ ನಾಟಕದ ಮೂಲಕ ಜನರಿಗೆ ಸಂದೇಶ ನೀಡುವ ಕೆಲಸ ಮಾಡುತ್ತಿದ್ದೆವು. ಆ ದಿನಗಳು ಸುವರ್ಣ ದಿನಮಾನಗಳು ಎಂದು ರಂಗಕರ್ಮಿಗಳಾದ ಸುಭಾಷ್ ನರೇಂದ್ರ ಹೇಳಿದರು. ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಅಭಿನಯ ಭಾರತಿ ಅನಿಲ್ ದೇಸಾಯಿ ವಿರೂಪಾಕ್ಷ ನಾಯಕ್ ದತ್ತಿ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಅಭಿನಯ ಭಾರತೀಯ ಅಧ್ಯಕ್ಷರಾದ ಅರವಿಂದ್ ಕುಲಕರ್ಣಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿ ಅವರು ವಹಿಸಿದ್ದರು. ಹಿರಿಯ ಸಾಹಿತ್ಯಗಳಾದ ಹರ್ಷ ಡಂಬಲ್, ಶಶಿಧರ್ ನರೇಂದ್ರ, ಸುನಿಲ್ ಪತ್ರಿ, ವಿಶ್ವೇಶ್ವರಿ ಹಿರೇಮಠ್, ಎಚ್ ವಿ ಕಾಡಂಕಿ ಅತಿಥಿಗಳಾಗಿ ಆಗಮಿಸಿದ್ದರು. ಪ್ರಮೀಳಾ ಜಕ್ಕನವರು ಪ್ರಾರ್ಥನಿಸಿದರು. ಮಾರ್ತಂದಪ್ಪ ಗತ್ತಿ ಸ್ವಾಗತಿಸಿದರು. ಮಹಾಂತೇಶ್ ನರೇಗಲ್ ನಿರೂಪಿಸಿದರು. ಎಸ್ ಎಸ್ ದೊಡ್ಡಮನಿ ವಂದಾರ್ಪಣೆ ಮಾಡಿದರು. ರಂಗಗೀತೆಗಳನ್ನು ಜಾನಪದ ಸಂಶೋಧನಾ ಕೇಂದ್ರದವರು ಹಾಡಿದರು. ರಂಗ ಸಾಮ್ರಾಟ ಅಭಿನಯ ಶಾಲೆಯ ಮಕ್ಕಳಿಂದ ಕಿರುನಾಟಕ ಪ್ರದರ್ಶಿಸಲಾಯಿತು. ಹಲವಾರು ಸಾಹಿತ್ಯ ಪ್ರೇಮಿಗಳು ಈ ಸಂದರ್ಭದಲ್ಲಿ ಇದ್ದರು. ಈ ವರ್ಷ ಬಾದ್ರೂ ಒಂದನಿ ನೀರಿಲ್ಲ. ಅಪ್ಪ ಮಳೆರಾಯ ಬಾರಪ್ಪ ಭೂಮಿಗೆ. ಏನಿಗಪ್ಪ ಡ್ಯಾನ್ಸ್ ಅನ್ನೋಡ 5 ವರ್ಷ ಇದೆ ಎಲ್ಲ ತುಂಬಿ ಸಾಹೇಬ್ರೆ ಹೊಲಕ್ಕೆ ಹೋಗ್ಬಿಟ್ಟೇವಂದ್ರೆ ಒಂದನಿ ನೀರಿಲ್ಲ. ಹೀಗಾದ್ರೆ ಹೆಂಗ್ ತುಂಬಿದ್ರಿ ಸಾಹೇಬ್ರೆ? ಅದೇನ ಗೊತ್ತಿಲ್ಲ, ತುಂಬಬೇಕ ಸಾಹೇಬ್ರೆ. 2 ವಾರ ಅನ್ಕೊಂಡ್ರಿ ಸಾಹೇಬ್ರೆ, ಇಷ್ಟು ಸಾಲ ತಿರ್ಸ್ತೀನಿ. ನೀಷ್ಟು ಕೇಳಕತ್ತಿ ಅಂತ ಕೊಟ್ಟೇನಿ, ಇಲ್ಲಾಂದ್ರೆ ಹೊಲ ಮನೆ ಎಲ್ಲ ಜಪ್ತಿ ಮಾಡ್ತೀನಿ. ಎಲ್ಲರೂ ಇವರು ಖ್ಯಾತನಾಮರೇ. ಅದರೊಳಗೆ ಅಭಿನಯ ಭಾರತಿ ಕಟ್ಟಿದಂತಹ ಒಬ್ಬ ಪುರುಷರಲ್ಲಿ ಇವರು ಒಬ್ಬರು ಗೋಪಾಲ ವಾಜಪೇಯಿ. ನಾನು ರಾಘವೇಂದ್ರ ಹುನಗುಂದ ಮತ್ತು ಸೇತುಮಾಧವಾಚಾರ್ಯ ಮಾನವೀಯವರು ಹುಬ್ಬಳ್ಳಿಯ ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಇಂದ ಸ್ವಲ್ಪ ಸಿಡಿದು ಎದ್ದಂತಹ ಒಂದು ತಂಡ ಭಿನ್ನಮತಿಯರು ಆವಾಗಿನ ಕಾಲಕ್ಕೆ. ಈಗ ರಾಜಕೀಯದೊಳಗೆ ಭಿನ್ನಮತಿಯ, ಆದ್ರೆ ಅಲ್ಲಿ ನಮ್ಮನ್ನು ಯಾರು ರಿಸಾರ್ಟಿಗೆ ಕರ್ಕೊಂಡು ಹೋಗಲಿಲ್ಲ. ನಾವ ಲಾಸ್ಟ್ ರಿಸಾರ್ಟ್ ಥಿಯೇಟರ್ ಅಂತ ನಾವು ಅಭಿನಯ ಭಾರತಿ ಶುರು ಮಾಡಿದ್ವಿ 71ರಾಗ. ಇದು ಸಣ್ಣದಾದ ಒಂದು ಸೂಕ್ಷ್ಮವಾದ ಏನಾಗಿ. ಇನ್ನು ವಿರೂಪಾಕ್ಷ ನಾಯಕರ ಬಗ್ಗೆ ಧಾರವಾಡದ ಮಂದಿಗೆ ಎಲ್ಲರಿಗೂ ಗೊತ್ತದ. ಅವರು ಎಲ್ಲರ ಕಡೆದ್ದು ನಾಟಕ ಮಾಡಿಸ್ತಿದ್ರು. ಜಿ ಬಿ ಜೋಶಿ ಅವರು ಎಲ್ಲರ ಕಡೆಯಿಂದ ಪುಸ್ತಕ ಬರೆಸ್ಲಿಕ್ಕೆ ಹೆಂಗೆ ಪ್ರಯತ್ನ ಮಾಡ್ತಿದ್ರು, ಹಂಗೆ ಇವರು ಎಲ್ಲರ ಕಡೆಯಿಂದ ನಾಟಕ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರು ಇದು ಕರ್ನಾಟಕ ಕಲೋದ್ಧಾರಕ ಸಂಘ ಅದರದ ಒಂದು ಎಲ್ಲ ಭಾರವನ್ನು ಹೊತ್ತಿದ್ದರು. ಈಗ ಕರ್ನಾಟಕ ಕಲೋದ್ಧಾರಕ ಸಂಘ ಅಷ್ಟು ಇಲ್ಲ, ಆದರೂ ಆ ಕಲೋದ್ಧಾರಕ ಸಂಘದ ನೆನಪುಗಳು ಮಾತ್ರ ಇನ್ನೂ ಹಸಿರಾಗಿಯೇ ಇವೆ. ಅವರ ಹೆಸರಿನಲ್ಲಿ ವಿರೂಪಾಕ್ಷ ನಾಯಕರ ದತ್ತಿ ಅಂತ ಹೇಳಿ ಇವತ್ತು ಸಂಘಟನೆಯ ಬಗ್ಗೆನೂ ಹೇಳಬಹುದು. ಇಲ್ಲೇ ಇವತ್ತು ಮುಖ್ಯ ಅತಿಥಿ ಉಪನ್ಯಾಸಕರಾಗಿ ಬಂದಂತಹ ಸುಭಾಷ್ ನರೇಂದ್ರ ಈ 3 ಜನರನ್ನ ನೋಡಿದವ, 3 ಸಂಘಗಳನ್ನು ನೋಡಿದವ. ಅಂದ್ರೆ ವಿರೂಪಾಕ್ಷ ನಾಯಕರದ್ದು ಕಲೋದ್ಧಾರಕ ಸಂಘ, ನಮ್ಮ ಅಭಿನಯ ಭಾರತಿ, ಅನಿಲ್ ದೇಸಾಯಿಯರ ರೇಡಿಯೋ ರೇಡಿಯೋ ರಂಗಭೂಮಿ ಅನ್ನೋಣ, ಅಥವಾ ರೇಡಿಯೋದಾಗೂ ಸಹಿತ ಅವರು ಹಲವು ರಂಗಗಳನ್ನು ತಂದರು.
ಯಾಕಂದ್ರೆ ನನಗೆ ಇನ್ನೂ ಅದು ನೆನಪದ ಅಂದ್ರೆ ನಿಮಗೇನ್ರು ನೀವೆಲ್ಲ AICT ಪಗಾರ UGC ಪಗಾರ ಕೊಡ್ತೀರಿ ನಮಗಿಲ್ಲ ಅನ್ನೋದು ಅವ್ರದ್ದೊಂದು ಕೊರಗು ಇತ್ತು. ಅದು ಮಾತು ವ್ಯಾಖ್ಯಾದಾಗೆಲ್ಲ ಬರ್ತಿತ್ತು. ಅದು ಎಷ್ಟರ ಮಟ್ಟಿಗೆ ಬರ್ತಿತ್ತು ನಮಗ ಗೊತ್ತು. ಯಾಕಪ್ಪ ನಾನು ಹೇಳಿದೆ ನಿಮ್ಗೆ ಯಾರು ಬೇಡ ಅಂದಿದ್ರಿ, ನೀವು ಕಾಲೇಜ್ ಜಾಯ್ನ್ ಆಗಬೇಕಾಗಿತ್ತು. ಯಾರ್ಯಾರಿಗೆ ಅವರವರ ದೈವಗಳು. ಗೋಪಾಲ್ ವಾಜಪೇಯಿ ಎಷ್ಟೇ ಪ್ರತಿಭಾವಂತ ಇದ್ದರು, ಸಂಯುಕ್ತ ಕರ್ನಾಟಕದಾಗ ಅವರು ಕೆಲಸವನ್ನ ಮಾಡ್ತಿದ್ರು. ಶಾಮರಾವರ ಒಂದು ಅವಕ್ರತೆಗೆ ಗುರಿಯಾಗಿ ಏನೆಲ್ಲ ಆಯಿತು. ಆದ್ರೆ ಅವೆಲ್ಲವೂ ಟರ್ನಿಂಗ್ ಪಾಯಿಂಟ್ಸ್ ಅವರಿಗೆ. ಇಲ್ದಿದ್ರೆ ಅವರು ಇಷ್ಟು ದೊಡ್ಡ ನಾಟಕಕಾರರಾಗಿ ಬರ್ತಿರ್ಲಿಲ್ಲೋ ಏನೋ ನನಗೆ ಗೊತ್ತಿಲ್ಲ. ಸೊ ಇನ್ನು ವಿರೂಪಾಕ್ಷ ನಾಯಕರಂತೂ ನಮ್ಮ ಕಡೆಯಿಂದನೂ ನಾಟಕ ಮಾಡಿಸ್ಯಾರ, ಎಲ್ಲರ ಕಡೆಯಿಂದ ಮಾಡಿಸ್ಯಾರ. ನಾಟಕ ಮಾಡುವವರಿಗೆ ರಂಗಭೂಮಿಯವರಿಗೆ ಗೊತ್ತು. ಸುಭಾಷ್ ನರೇಂದ್ರದು ಮಾತ್ರ ಹೊರಗಿನಿಂದ ನಿಂತುಕೊಂಡು ಅವರು ಈ ಮೂರೂ ಇದರೊಳಗೂ ಅಷ್ಟು ಆಕ್ಟಿವ್ ಇರಲಿಲ್ಲ. ಬಟ್ ತಮ್ಮದೇ ಆದ ಒಂದು ಛತ್ರ ಇತ್ತು ಅವರಿಗೆ. ಹೀಗಾಗಿ ಅವರು ಇವತ್ತಿಗೂ ಛತ್ರಪತಿಯೇ ಆಗಿದ್ದಾರೆ. ಸುಭಾಷ್ ನರೇಂದ್ರ ಅವರು ಅದರ ರಂಗಭೂಮಿಯೊಳಗೆ ಛತ್ರಪತಿ ಆಗ್ಯಾರ ಅಂತ. ಛತ್ರಪತಿಯೂ ಹೌದು, ಹವ್ಯಾಸಿ ರಂಗಭೂಮಿ ಹುಬ್ಬಳ್ಳಿಯ ಕ್ಷೇತ್ರಪತಿಯೂ ಹೌದು. ಈಗ ಸದ್ಯದ ಮಟ್ಟಿಗೆ ಹುಬ್ಬಳ್ಳಿ ಒಳಗೆ ನನಗನ್ಸಿದ ಮಟ್ಟಿಗೆ. ಸೊ ಇವತ್ತು ನಮ್ಮ ಎಲ್ಲ ಜನರನ್ನ ನೋಡಿದ್ದು ಅವರು ಒಬ್ಬರ ಸದ್ಯಕ್ಕೆ. ಇಲ್ಲಿ ಉಳಿದವರಿಗೆ ನೋಡಿಲ್ಲೇನೋ ಅಂತ ಕೇಳಬಾರ್ದು, ನೋಡ್ಯಾರ. ಆದ್ರೆ ಇವರು ನಾವು ಒಂದು ರೀತಿಯಿಂದ ಕಾಂಪಿಟೇಷನ್ ಮೇಲೆ ನಾಟಕ ಆಗ್ತಿದ್ವು. ಬೇಲಿ ಮತ್ತು ಹೊಲ ನೆನಪಾತ? ಬೇಲಿ ಮತ್ತು ಹೊಲ ಅವರು ಜಯಿಸಿದ ನಾಯಕ ಅದು ಎಲ್ಲ ಒಂದು ರೀತಿಯಿಂದ ಸ್ಪರ್ಧೆಗಟ್ಟಿ ಮಾಡುವಂತ ಸ್ಪರ್ಧೆ ಇರಬೇಕು ರಂಗಭೂಮಿಯೊಳಗೆ. ಅಂದ್ರ ನಾಟಕ ಆವಾಗ ಉತ್ಸಾಹ, ಹುಮ್ಮಸ್ಸು, ದುಡ್ಡಿಲ್ಲ ಮಾಡೋದು. ಇವುಗಳಿಗೆ ಮಾತ್ರ ಕ್ವಾಲಿಟಿ ಎದ್ದು ಕಾಣಿಸ್ತಿತ್ತು. ಈಗ ಸರ್ಕಾರದ ಸಹಾಯಗಳು ಅವು ಇವು ಜಾಸ್ತಿ ಆಗ್ಯಾವ. ಹೀಗಾಗಿ ಇಲ್ಲಿ ಮಾಡುವವರು ಜಾಸ್ತಿ ಆಗ್ಯಾರ. ಈ ಕಾಂಪಿಟೇಷನ್ ಲೆವೆಲ್ ಬೇರೆ. ಇದು ಒಂಥರ ಸರ್ಕಾರದ ಅನುದಾನ ಅಂದ್ರೆ ಒಂಥರ ಕುದುರೆ ರೇಸ್ನಾಗ ಇರುವ ಸ್ಟೆರಾಯ್ಡ್ ಹಾಕಿ ಕುದುರೆ ಓಡಿಸ್ತಾರಲ್ಲ, ಹಂಗೆ ಅದು ಒಂದು ರೀತಿ ಇರಲಿ. ಆ ವಿಷಯ ಬೇರೆ. ಈಗ ದತ್ತಿ ಉಪನ್ಯಾಸಗಳ ಒಂದು ನೆಪದಲ್ಲಿ ನಾವು ಎಲ್ಲರೂ ಕೂಡಿ ಈ ಮೂರು ಪ್ರವೃತ್ತಿಗಳ ಬಗ್ಗೆ ಇವರೆಲ್ಲರೂ ತಮ್ಮದೇ ಆದ ಛಾಪು ಮೂಡಿಸಿದವರು. ಇವತ್ತು ನಾಗಮಂಡಲದ ಪ್ರತಿಯೊಂದು ಹಾಡು ನಿಮಗೆ ನೆನಪಿದ್ರೆ ಗೋಪಾಲ್ ವಾಜಪೇಯಿ ನೆನಪು. ಅವ್ರದ್ದು ಅದು ಒಂದೇ. ಅವ್ರು ಏನೇನು ಬರೆದಿದ್ರು ಅವೆಲ್ಲವೂ ಸಹಿತ ಅಷ್ಟೇ ಇತ್ತು. ದುಡ್ಡೇ ದೊಡ್ಡಪ್ಪ, ಬರೀ ದುಡ್ಡೇ ಅಲ್ಲ, ಬರೀ ದೊಡ್ಡಪ್ಪ ನಾಟಕ, ನಾ ಬೆಳೆದ ಬಾಳೆಯ ಸುಳಿಯಾಗ, ನಂದಭೂಪತಿ ಅಂದ್ರೆ ಕಿಂಗ್ ಲಿಯರ್ ಬಗ್ಗೆ ಹೇಳಬೇಕಂದ್ರೆ ಇಂಥದ್ದೊಂದು ಇಂಗ್ಲಿಷ್ ನಾಟಕವನ್ನ, ಶೇಕ್ಸ್ಪಿಯರ್ ನಾಟಕವನ್ನ ಅದರ ರೂಪಾಂತರ ಅಥವಾ ಪ್ರಾದೇಶಿಕತನ ಈ ರೀತಿ ಮಾಡಬಹುದು ಅನ್ನೋದನ್ನ ಫಸ್ಟ್ ಟೈಮ್ ಅವರು ತೋರಿಸಿಕೊಟ್ರು. ಅದಕ್ಕೆ BB ಕಾರಂತರೇ ಮ್ಯೂಸಿಕ್ಕು ಮಾಡಿದ್ದರು. ಸೊ ಇವೆಲ್ಲವೂ ಇನ್ನು ಆ ರಂಗಭೂಮಿಯ ಆ ಹಸಿವಾದ ನೆನಪುಗಳು. ಇವತ್ತು ಆ ನೆನಪಿನಲ್ಲಿಯೇ ಬದುಕಬೇಕು. ಇವತ್ತೆಲ್ಲಿದ್ದಾರೆ ಗೋವಾ ಅಂತ ಕೇಳಿದರೆ ಇವತ್ತು 3 ಜನನೂ ಇಲ್ಲ. ಆದರೆ ಗೋವಾನಂತವರು ಬರಬೇಕಾಗಿ. ಗೋವಾಕ್ಕೆ ಒಂದು ತಂಡ ಇತ್ತು, ಅಂದ್ರೆ ಅಭಿನಯ ಭಾರತಿನೂ ಇತ್ತು. ಅದು ತಂಡದ ಅವರ ಅಕಾಡೆಮಿ ಸದಸ್ಯರು ಆದರು, ಏನೆಲ್ಲ ಆದರು. ಅವರಿಗೆ ಸಿಗಬೇಕಾದ ಮಾನ್ಯತೆ ಸಿಗಲಿಲ್ಲ. ಅವರವರು ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಅವರು ಹೈದರಾಬಾದಕ್ಕೆ ಹೋದರು. ಈ TV ಒಳಗೂ ಕೆಲಸ ಮಾಡಿದರು. ಅವೆಲ್ಲ ಈಗ ಇತಿಹಾಸದ ವಿಷಯ ಇತ್ತು. ಅಲ್ಲಿ ಥಿಯೇಟರು ಅಲ್ಲಿ ಇದು ನೋಡಿದರೆ ಅಲ್ಲಿ ಅತ್ಯಂತ ರಂಗಭೂಮಿ ಮೇಲ್ಮಟ್ಟಕ್ಕೆ ಹೋಗ್ಬೋದು ಅಂತ ಅನಿಸ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಹಚ್ಚಿದರೆ ಹುಬ್ಬಳ್ಳಿ ಒಳಗೆ ರಂಗ ಚಟುವಟಿಕೆಗಳು ಬಹಳ ಕಡಿಮೆ ಆಗ್ಯಾವ. ಅದರ ಕಾರಣ ಅಂತ ತಿಳ್ಕೊಂಡಂತಂದ್ರೆ ಗೋಪಾಲ್ ವಾಜಪೇಯಿ ಇದ್ದ ವ್ಯಕ್ತಿಗಳು ವಿರಳವಾಗಿರೋದು ಈ ರಂಗ ಚಟುವಟಿಕೆಗಳು ಧಾರವಾಡ ಹುಬ್ಬಳ್ಳಿ ಒಳಗೆ ಕಡಿಮೆ ಆಗಿರುತ್ತೆ ಕಾರಣ ಅಂತ ತಿಳ್ಕೊಂಡು ಅನ್ನಿಸ್ತೇನೆ. ಅನಿಲೊಂದೊಂದು ಬೇರೆ. ಅನಿಲಂದು ಅಪ್ಪಟ ವೈಚಾರಿಕ ನಿಲುವು ಮತ್ತು ಸಂಶೋಧನಾತ್ಮಕ. ಯಾವುದಾದ್ರೂ ಒಂದು ವಿಷಯವನ್ನು ತಗೊಂಡು ತಿಳ್ಕೊಂಡ್ರೆ ಆಳವಾಗಿ ಆ ವಿಷಯದ ಬಗ್ಗೆ ಅಭ್ಯಾಸವನ್ನು ಮಾಡಿ ಆ ವಿಷಯದ ಮೇಲೆ ಒಂದು 40-45 ನಿಮಿಷದ ತನಕ ಅವರು ತಮ್ಮದೇ ಆದಂತಹ ಒಂದು ರೀತಿಯೊಳಗೆ ಹಾಸ್ಯ ಮತ್ತು ನಟನೆ ಇವೆರಡೂ ಕೂಡಿಕೊಂಡು ಅನಿಲ್ ಅಂದರೆ ಬೇರೆ ಅಲ್ಲ, ನಾಟಕ ಅಂದರೆ ಬೇರೆ ಅಲ್ಲ, ಮತ್ತು ಪಾತ್ರ ಚಿತ್ರಣ. ಅನಿಲ್ ಕೈಯಾಗಿ ಒಂದು ಪಾತ್ರ ಸಿಕ್ತು ಅಂತ ತಿಳ್ಕೊಂಡಂತಂದ್ರೆ ಅನಿಲನ್ನು ಕೊನೆವರೆಗೆ ಪಾತ್ರ ಉಳಿತದೋ ಅನಿಲ್ ಉಳಿತಾನೋ ಅನ್ನೋ ಹಂಗೆ ಅನಿಲ ತಾನು ತೆಗೆದುಕೊಂಡಂಥ ಪ್ರತಿಯೊಂದು ಪಾತ್ರದೊಳಗೂ ಕೂಡ ಕೊನೆಯವರೆಗೂ ಸತ್ಯದಂತೆ ಉಳಿದಂಥ ಲಘು ಹೋದ. ಆದರೆ ಇರೋಷ್ಟು ದಿವಸ ಆಳೆ ಹೋದ ರಂಗಭೂಮಿ ಒಳಗೆ.
ಆ ರೀತಿಯಾಗಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಕೊನೆವರೆಗೂ ಅವರ ನೆನಪುಗಳು ಅದು ಸದಾ ಹಸಿರು ಆಗಿರಲಿ ಅಂತ ಹೇಳ್ತಾರೆ. ಇನ್ನು ವಿಪಕ್ಷ ನಾಯಕರು ನಮಗೆ 58ರಿಂದ ಕೊನೆಯವರೆಗೂ ನಮ್ಮ ಜೊತೆಗೇ ಇದ್ದವರು. ನಾಯಕರು ಅಂದ್ರೆ ನಾಯಕರು ಬಂದರು ಅಂತ ತಿಳ್ಕೊಂಡು ಅಂತಂದ್ರೆ ನಾಟಕ, ಅದ್ರ ಸಲುವಾಗಿ ಅವ್ರು ಬಂದಾರ ಅಂತ ತಿಳ್ಕೊಂಡು ಅನ್ಬೇಕು, ಬೇರೆ ಯಾವ ಮಾತು ಇರ್ತಿದ್ದಿಲ್ಲ. ನಾಯಕರಿಗೆ ಎಲ್ಲ ನಾಟಕ ಮಾಡ್ತಿದ್ರು. ಮತ್ತು ಅಭ್ಯಾಸದ ಬಲ ಇರದೇ ಒಬ್ಬ ಮನುಷ್ಯ ರಂಗಭೂಮಿ ಒಳಗಿನ ಒಂದು ಪತ್ರಿಕೆಯನ್ನು ಅನೇಕ ವರ್ಷಗಳ ಕಾಲ ರಂಗಭೂಮಿಗೆ ಮೀಸಲಾಗಿಟ್ಟಂಥ ಒಂದು ಪತ್ರಿಕೆ, ಒಂದು ಹಣಬಲ ಇರಬೇಕು, ಅದು ಇದ್ದಿದ್ದಿಲ್ಲ. ಒಂದು ಆ ಮಟ್ಟದ ವಿದ್ಯಾದ ಬಲ ಇರಬೇಕು, ಅದು ಇದ್ದಿದ್ದಿಲ್ಲ. ಆದರೆ ತಮ್ಮ 60ನೇ ವಯಸ್ಸಿಗೆ SSLC ಕೂತು ಪಾಸಾದಂಥ ನಾಯಕರು ಒಂದು ಕರ್ನಾಟಕದೊಳಗಡೆ ಅತ್ಯುನ್ನತವಾದಂಥ ರಂಗತೋರಣ ಅನ್ನುವಂಥ ಪತ್ರಿಕೆಯನ್ನು ಹುಟ್ಟುಹಾಕಿದರು. ತಿರುಗಿ ಆ ಪತ್ರಿಕೆ ಮತ್ತು ನಾಯಕರ ಸ್ಮೃತಿಗಾಗಾದರೂ ಆ ಪತ್ರಿಕೆ ಮತ್ತು ಪ್ರಾರಂಭ ಆಗಲಿ. ಹಿಂಗೆ ನಾವು ಈ ಸಂದರ್ಭದೊಳಗೆ ಈ ಮೂವರನ್ನು ನೆನೆಸಿಕೊಳ್ಳುವಂಥ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. 80ರ ದಶಕದೊಳಗೆ ನಾವೆಲ್ಲ ಏನಿಲ್ಲಿ ಸೇರಿವಿ, ಬಹಳ ಅದ್ಭುತವಾದಂಥ ಒಂದು ರಂಗ ಭೂಮಿಯ ಒಳಗೆ, ಅದು ಹವ್ಯಾಸಿ ರಂಗಭೂಮಿಯ ಒಳಗೆ ನಾವೆಲ್ಲ ಕಾಲಿಟ್ಟವರು. ಯಾಕೆ ಈ 3 ಜನರ ಈ ಕಾರ್ಯಕ್ರಮ ಬಹಳ ಆತ್ಮೀಯ ಅನ್ನಿಸ್ತದ ಅಂತಂದ್ರೆ, ಅನಿಲ್ ದೇಸಾಯಿ ಅವರಾಗಿರ್ಬೋದು, ವಿಪಕ್ಷ ನಾಯಕರು ನಾವು ಮೊಟ್ಟ ಮೊದಲು ನೋಡಿದ್ದು ಬಗೆಗೆ ಒಂದು ಚೀಲ ಹಾಕ್ಕೊಂಡು ಕೈಯಾಗ ರಂಗತೋರಣ ಹೇಳ್ಕೊಂಡು ಕಿತ್ತೂರಿಗೆ ಬಂದಿದ್ರು. ನಾನು ನೀನಾಸ ಮುಗಿಸಿ ಬಂದಿದ್ದೆ. ರಂಗಭೂಮಿ ಕ್ಲಬಲ್ಲಿ ನೀನಾಸ ಮುಗಿಸಿ ಬಂದಿಲ್ಲ. ಇಲ್ಲಿ ಏನಿಲ್ಲ ಅಂದರೂ ಕಿತ್ತೂರೊಳಗೆ ಒಂದು 20 ಮಂದಿ ಮೆಂಬರ್ ಮಾಡ್ಬೇಕು ನೀನು. ಆವಾಗ 20 ಮಂದಿನ ಅಂದರೂ ಜಾಸ್ತಿ ಆಗಿತ್ತು. ಅವ್ರು ಹೇಳಿದಾಗ ಒಂದು 20 ಮಂದಿನ ಮೆಂಬರ್ ಮಾಡಿದ್ದೆ. ಅಂಥ ಒಬ್ಬ ಪ್ರಾಮಾಣಿಕವಾದ ಮನುಷ್ಯ, ಎಲ್ಲಿ ಬೇಕಾದ್ರೆ ಅವ್ರು ಅಡ್ಡಾಡೋದು. ಇವತ್ತಿಗೂ ನಮ್ಗೆ ಅವರ ಆತ್ಮೀಯತೆ, ಅವ್ರ ಮಾತು, ಅವ್ರ ನಗು, ಅವರ ಕಳಕಳಿ ರಂಗ ತೋರಣ ಪತ್ರಿಕೆ ಬಗ್ಗೆ ಅದು ನಿಜವಾಗ್ಲೂ ನೆನಪಾಗುವಂಥ ಒಂದು ಸಂದರ್ಭ. ಎರಡನೇದು ವಾಜಪೇಯಿಯವರು ಮೊಟ್ಟ ಮೊದಲಿಗೆ ಕಿತ್ತೂರಿನೊಳಗೆ ರಂಗಚೈತನ್ಯ ಹುಟ್ಟು ಹಾಕಿ ನಮ್ಮಂಥವ್ರು ರಂಗಭೂಮಿಗೆ ಬರೋದಕ್ಕೆ ಕಾರಣ ಆದಂತಹ ಧರ್ಮಪುರಿಯ ಶ್ವೇತವೃತ್ತ, ಬ್ರೆಕ್ಟನ್ನ ಕಕೇಶಿಯನ್ ಚಾಕ್ ಸರ್ಕಲ್ ಅನ್ನುವ ನಾಟಕವನ್ನು ಇಷ್ಟು ಅದ್ಭುತವಾಗಿ ಅವರು ರಂಗ ರೂಪಗೊಳಿಸಿದ್ರು ಅಂದರೆ, ರೂಪಾಂತರಗೊಳಿಸಿದ್ರು ಅಂತಂದರೆ, ಬಹುಶಃ ಅಂಥ ಒಬ್ಬ ಕನ್ನಡದೊಳಗೆ ಯಾವ ರೂಪಾಂತರಕಾರನನ್ನು ನಾನು ನೋಡಿಲ್ಲ ಅಂತ ನಾನು ಇದೇ ತಪ್ಪಿ ಹೇಳಬಲ್ಲೆ. ಅಂತಹ ಒಬ್ಬ ಅದ್ಭುತವಾದಂಥ ವಾಜಪೇಯಿಯವರ ನಂದಭೂಪತಿ ಆಗಿರ್ಬೋದು, ಅಥವಾ ಈ ನಮ್ಮ ಧರ್ಮಪುರಿಯ ಶ್ವೇತವೃತ್ತ ನಾಟಕ ಆಗಿರ್ಬೋದು, ಇವತ್ತಿಗೂ ಆ ನಾಟಕ ಮಾಡಿದರೆ ರಾಜ್ಯದಾದ್ಯಂತ ಅಲ್ಲ, ಎಲ್ಲ ಕಡೆಗೂ ಕೂಡ ಭಾಳ ಅದ್ಭುತವಾಗಿ ನಡೀತದೆ. ಯಾಕಂದ್ರೆ ಅಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಅವರು ಬರೆದಿದ್ದಾರೆ. ಅದರೊಳಗಿನ ಹಾಡುಗಳು ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ಹಾಡುಗಳು. ಆದಂಥ ಅರ್ಧ ವಿಷಯಗಳನ್ನು ಅವ್ರು ಹೇಳಿದ್ರು. ಈಗ ಅವರು ಹೇಳಲಾರದಂಥ ಕೆಲವು ವಿಷಯಗಳನ್ನು ವಾಜಪೇಯಿ ಜೊತೆಗೆ ನನ್ನ ಒಡನಾಟವನ್ನು ನಾನು ನಿಮ್ಮದಲ್ಲಿ ಹಂಚ್ಕೊಳ್ತೇನೆ. ನನ್ನ ಗೋಪಾಲ್ ವಾಜಪೇಯಿ ಅವರ ಪರಿಚಯ ಆಗಿದ್ದು 1974ರಲ್ಲಿ. ನಾನು ಜಾಮೀನ್ ಕಾಲೇಜಿನಲ್ಲಿ ಬಂದಿದ್ದೆ. ಅವರು ಸಂಯುಕ್ತ ಕರ್ನಾಟಕದಲ್ಲಿ ಇನ್ನೂ ಸೇರಬೇಕಂತ ಪ್ರಯತ್ನ ಮಾಡ್ತಾಯಿದ್ರು. ಅವ್ರ ನೆನಪೆಟ್ಟಿದ್ವಿ. ಅವರ ಮೊಟ್ಟ ಮೊದಲ ನಾಟಕ ನನಗೆ ನೆನಪಿರುವಂತೆ ಅಂದರೆ ಹಳೆ ಹುಬ್ಬಳ್ಳಿ ಒಳಗೆ ಕೃಷ್ಣೇಂದ್ರ ಮಠ ಅಂತಿದೆ. ಆ ಕೃಷ್ಣೇಂದ್ರ ಮಠದೊಳಗೆ 36 ಅಲ್ಲ 63 ಅನ್ನುವಂಥ ಒಂದು ನಾಟಕ ಮಾಡಿದರು. ಆ ನಾಟಕದಲ್ಲಿ GH ರಾಘವೇಂದ್ರ, ಗೋಪಾಲ್ ವಾಜಪೇಯಿ, ಆನಂತರ ಗಣೇಶ್ ಅಂತ ಒಬ್ಬರಿದ್ದರು, ಸುರೇಶ್ ಜಕಾತಿ ಅಂತ, ಈ 4 ಜನ ಕೂಡಿ ಆ ನಾಟಕ ಮಾಡಿದರು. ಆಗಿನ ಕಾಲದಲ್ಲಿ ಆ ಮಠದಲ್ಲಿ ಕೃಷ್ಣೇಂದ್ರ ಸ್ವಾಮಿ ಮಠದಲ್ಲಿ ಮಾಡಿದಂಥ ನಾಟಕ ನಗೆ ನಾಟಕ ಇಷ್ಟು ಫೇಮಸ್ ಆಗಿತ್ತಲ್ಲ, ಅದು ಮುಂದೆ ಕನಿಷ್ಠ ಒಂದು 10-12 ಪ್ರಯೋಗಗಳು ನಡೆದು. ಅದು ಎಲ್ಲಿ ಅಂತಂದ್ರೆ ಸಾರ್ವಜನಿಕವಾಗಿ ಗಣಪತಿ ಎಲ್ಲೆಲ್ಲಿ ಇರ್ತಾರಲ್ಲ ಆ ಮಂಟಪದಾಗ ಹೋಗಿ ಇವರ ಕೇಳ್ತಿತ್ತು, ನಾವು ನಾಟಕ ಮಾಡ್ತೀವಿ, ಅವಕಾಶ ಮಾಡಿಕೊಡ್ತೀರಿ ಅಂತ. ಡೆಮೊನ್ಸ್ಟ್ರೇಷನ್ ಏನು ಬ್ಯಾಟ್ರಿ ಏನು ಕೊಟ್ಟರೆ ತಿಳಿದ್ರೆ ಕೊಡ್ರಿ, ಇಲ್ಲಿ ಕರಿಲ್ಲ, ನಮ್ಗೆ ನಾಟಕ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ. ಹೀಗೆ 10-12 ಪ್ರಯೋಗ ಅದು. ಆದ ನಂತರ ಅದು ಬಹಳ ಆಗಿನ ಕಾಲಕ್ಕೆ ಫೇಮಸ್ ನಾಟಕ ಆಯಿತು. ಆನಂತರ GH ರಾಘವೇಂದ್ರ, ಗಣೇಶ್ ಜೋಶಿ, ಜಗದೀಶ್ ಶೆಟ್ಟರ್ ಮುಂತಾದವರು ಸೇರಿ, ಸತೀಶ್ ಕುಲಕರ್ಣಿ, ಸರ್ಜು ಕಾಟ್ಕರ್ ಇವರೆಲ್ಲ ಸೇರಿ ಒಂದು ಸಾಹಿತ್ಯಿಕ ಬಳಗ ಮಾಡ್ಕೊಂಡಿದ್ವಿ. ಅದಕ್ಕೊಂದು ವಿಕ್ಷಿಪ್ತರು ಅಂತ ಹೆಸರಿಟ್ಟಿದ್ವಿ.
ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ವಿಕ್ಷಿಪ್ತರ ಅಂದ್ರೆ ಏನು ಅದೆಲ್ಲ ನಿಮ್ಗೆ ತಿಳಿಯಂಗಿಲ್ಲ, ನಾವು ಎಷ್ಟು ಹೇಳ್ತೀವಿ ಅಷ್ಟು ಕೇಳೋದು ಅರ್ಥ ಮಾಡಿ ಅಂತಿದ್ದೇನೆ. ಅಲ್ಲೂ ಅದ್ರದ್ದು ಅರ್ಥ ಹೇಳ್ರಿ ನನಗೆ. ಅದನ್ನು ತೊಗೊಂಡು ನೀ ಏನು ಮಾಡ್ತೀವಿ, ಈಗ ನಾವೇ ಹೆಂಗಿದೀವಲ್ಲ, ನಮ್ಮ ಜೀವನ ಹೆಂಗೆ ನಡೆದೈತಲ್ಲ, ಹಂಗಪ್ಪ ನಾವು ವಿಕ್ಷಿಪ್ತರು, ಅದಕ್ಕೆ ನಾವು ಅದನ್ನು ತಂಡಕ್ಕೆ ಹೆಸರಿಟ್ಟುಕೊಳ್ಳೋಣ ಅಂತ ಹೇಳಿ ವಾರಕ್ಕೊಮ್ಮೆ ನಾವು ನೇತಾಜಿ ಪತ್ರಿಕೆ ಬರ್ತಿದ್ವಿ. ಅಲ್ಲಿ ವಿಕ್ರಮ್ ಇಟ್ಟಿಗೆ ಅಂತಿದ್ರು, ಅವ್ರ ಅಡ್ಡದ ಮೇಲೆ ಸಣ್ಣಕ್ಕೊಮ್ಮೆ ಸೇರಿ ನಾವು ಚಿಂತನ ಮಂಥನ ಮಾಡ್ತಿದ್ವಿ. ಅವಾಗ ಎಲ್ಲರಿಗೂ ಹುರುಪು ಏನಂತಂದ್ರೆ ಒಂದಾದ್ರೂ ಕವನ ಬರೆಯಬೇಕು, 15 ದಿವಸದಾಗ ಒಂದಾರ ಬರೆದು ಓದಬೇಕು. ಹಿಂಗೆ ವಾಜಪೇಯಿ ಅವರ ಕವನದ ಬಗ್ಗೆ ಆಸಕ್ತಿ ಇರ್ಬೋದು ಅಂತ ನನಗನ್ನಿಸ್ತು. ಮುಂದೆ ಕೆ ಗುಡ್ಡಣ್ಣ, ದಾಸರಿ ದೀಕ್ಷಿತ್ ಇವರ ನಗೆ ನಾಟಕಗಳನ್ನು ಬಹಳಷ್ಟು ಮಾಡಿದ್ದಾರೆ. ಆನಂತರ ದೇಶಪಾಂಡೆ ನಗರದ ನರೇಂದ್ರ ಯುವಕ ಮಂಡಳದಲ್ಲಿ ಸೇರಿಕೊಂಡು, ದೇಶಪಾಂಡೆ ನಗರದ ಅವ್ರ ಮನೆ ಇತ್ತು, ಅಲ್ಲಿ ನರೇಂದ್ರ ಯುವಕ ಮಂಡಳ ಅವರು ಪ್ರತಿ ವರ್ಷ ಗಣೇಶ ಚತುರ್ಥಿ ಒಳಗೆ 2-3 ನಾಟಕಗಳನ್ನು ಮಾಡ್ತಿದ್ದರು. ಆ ನಾಟಕಕ್ಕೆ ಅವರು ಭಾಗವಹಿಸ್ಲಿಕ್ಕೆ ಹೋಗಿ ಅಲ್ಲೇ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿದ್ದಾರೆ. ಬ್ಯಾಕ್ ಸ್ಟೇಜ್ ವರ್ಕ್ ಮುಂಚೆ ಏನು ಯಾರು ಹೋದ್ಕೊಳ್ಳೆ ಕ್ಯಾರೆಕ್ಟರ್ ಕೊಡ್ತಿದ್ದಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಬ್ಯಾಕ್ ಸ್ಟೇಜ್ ಮಾಡಿ ಸರ್ ಹೇಳಿದಂಗೆ ಹಿಂದೆ ನಿಂತು ಪ್ರಾಂಪ್ಟಿಂಗ್ ಸುದೇಶ್ ಅವ್ರು ಮಾಡಿದ್ದು ನಾನು ನೋಡಿದ್ದೇನೆ. ಮುಂದೆ ನನಗನ್ಸಿದ ಮಟ್ಟಿಗೆ 70, 80, 90ರ ದಶಕ ಅಂದರೆ ಹವ್ಯಾಸಿ ರಂಗಭೂಮಿ ನಡೆದು ಬಂದ ದಾರಿ ಒಳಗೆ ಅವು ಸುವರ್ಣ ದಶಕಗಳು ಅಂತ ಅಂತಿದ್ರು. ಹೊಸ ಹೊಸ ನಿರ್ದೇಶಕರು ಬಂದಿದ್ದರು, ಹೊಸ ಹೊಸ ನಾಟಕಕಾರರು ಹುಟ್ಕೊಂಡಿದ್ರು. ಚಂಪಾ, ಲಂಕೇಶ್ ಇವರೆಲ್ಲ ಹೊಸ ಹೊಸ ನಾಟಕಗಳು, ಆಮೇಲೆ ಅಸಂಗತ ನಾಟಕಗಳು ಇವೆಲ್ಲ ನಡೆದಿದ್ದು. ಅನೇಕ ನಿರ್ದೇಶಕರು ಹುಟ್ಟುಕೊಂಡ್ರು, ಅನೇಕ ತಂಡಗಳು ಹುಟ್ಟುಕೊಂಡ್ರು. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಹುಬ್ಬಳ್ಳಿ ಒಳಗೆ ಈ ಅನೇಕ ರಂಗತಂಡ ಹುಟ್ಟಲಿಕ್ಕೆ ಕಾರಣ ಏನಂತಂದ್ರೆ ಲಯನ್ಸ್ ಕ್ಲಬ್ನವರು ಪ್ರತಿ ವರ್ಷ 1 ಆ್ಯಕ್ಟ್ ಪ್ಲೇ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಿದ್ರು. ಮಹಾನ್ ನಟ, ನಿರ್ದೇಶಕ, ನಾಟಕಕಾರ, ಕವಿ, ಕಾದಂಬರಿಕಾರ ಅನಿಲ್ ಠಕ್ಕರ್ ಅವರನ್ನು ನಾವು ಇವತ್ತು ನೆನೆಸ್ಬೋದು. ಅನಿಲ್ ಠಕ್ಕರ್ ಅವರ ನೇತೃತ್ವದಲ್ಲಿ ಈ ಲಯನ್ಸ್ ಕ್ಲಬ್ನವರು 1 ಆ್ಯಕ್ಟ್ ಪ್ಲೇ ಕಾಂಪಿಟೇಷನ್ ಮಾಡ್ತಿದ್ರು. ಅದು ಏಕಾಂಕ ನಾಟಕ ಸ್ಪರ್ಧೆ ಇಷ್ಟು ಫೇಮಸ್ ಆಗಿತ್ತಲ್ಲ, ಕನಿಷ್ಠ 18ರಿಂದ 20 ನಾಟಕಗಳ ತಂಡಗಳು ಅದರಲ್ಲಿ ಭಾಗವಹಿಸ್ತಿದ್ರು. ಆ ನಾಟಕದಲ್ಲಿ, ಆ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಕೆಲವೊಂದು ನಾಟಕ ತಂಡಗಳು ಹುಟ್ಟುಕೊಂಡು, ಅದರಲ್ಲಿ ಹಂಗೆ ಹುಟ್ಟುಕೊಂಡಂಥ ನಾಟಕ ತಂಡಗಳು ಅಂತಂದ್ರೆ ನಮ್ಮ ಚಟರ್ಜಿ ಅವರು ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್. ಈ ಚಟರ್ಜಿ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಇವರು ಬಂಗಾಳದಿಂದ ಬಂದಿದ್ರು. ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಅಂತೇಳಿ ಅದನ್ನು ಅಲ್ಲಿಯ ಬಂಗಾಳಿ ನಾಟಕಗಳನ್ನು ಇಲ್ಲಿ ಕನ್ನಡೀಕರಿಸಿ ಅದರ ನಾಟಕಗಳನ್ನು ಹಿಂದಿ ಒಳಗೆ ಮಾಡ್ತಿದ್ರು. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಅವರು ಆ ಕಾಂಪಿಟೇಷನ್ ಬರ್ತಾ ಇದ್ರು. ನಾನು, ಜಿ.ಎಚ್. ರಾಘವೇಂದ್ರ, ಗಣೇಶ್ ಜೋಶಿ, ವಾಜಪೇಯಿ ಎಲ್ಲರೂ ಸೇರಿ ನಾವೊಂದು ತಂಡ ಕಟ್ಕೊಂಡು ಆ ನಾಟಕಕ್ಕೆ ಬರ್ತಿದ್ವಿ. ಕೇವಲ ₹100 ಅದಕ್ಕೆ ಎಂಟ್ರಿ ಫೀ ಇದ್ರೆ ಆ ₹100 ಸುದಕ್ಕೆ ನಮ್ಮ ಕಡೆಯಿಂದ 3 ಮಂದಿ ಕಡೆಯಿಂದ ಕೂಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ನಮ್ದು. ಆದರೂ ನಾಟಕ ಮಾಡಬೇಕನ್ನುವಂಥ ಹುಮ್ಮಸ್ಸು. ಚಟರ್ಜಿ ಅವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮೊದಲು ನಾಟಕ 7-8 ತಂಡಗಳು ಹುಟ್ಟಲಿಕ್ಕೆ ಕಾರಣ ಅಂದರೆ ಚಟರ್ಜಿ ಅವರ ಮನೆ. ಅವರ ಈಗ ಶ್ರೀಮತಿ ದಾಸ್ ಬರಬೇಕಾಗಿತ್ತು. ಅವರ ಮನೆಯ ಹೊರಾಂಗಣ ನಮ್ಮ ತಾಲೀಮ್ ಮನೆ. ಅವ್ರ ತಂದೆ ರೈಲ್ವೆಗೆ ಹೋಗ್ತಾ ಇದ್ರು. ಚಿತ್ತರಂಜನ್ ದಾಸ್ ಅಂತ ಹೇಳಿ ಆರ್ಥೋಪೆಡಿಷನ್ ಇದ್ರು. ಅವರು ಕೆಲವು ಬಂಗಾಳಿ ಫ್ಯಾಮಿಲಿಗಳಿತ್ತು ಹುಬ್ಬಳ್ಳಿ ಒಳಗೆ. ಸುಮಾರು 7-8 ಫ್ಯಾಮಿಲಿಗಳಿತ್ತು. ಅವರನ್ನೆಲ್ಲ ಕಲೆ ಹಾಕಿ ಅವರು ದುರ್ಗಾ ಪೂಜೆಯನ್ನು ಮಾಡ್ತಿದ್ರು. ನವರಾತ್ರಿ ಒಳಗೆ ದುರ್ಗಾ ಮೂರ್ತಿಯನ್ನು ಕುಂದಿಸಿ ಅದರ ಉತ್ಸವ ಮಾಡಬೇಕಾದ್ರೆ ಅಲ್ಲಿ ಅನೇಕ ಬಂಗಾಳಿ ನಾಟಕಗಳನ್ನು ಹಿಂದಿಗೆ ತರ್ಜುಮೆ ಮಾಡಿ ಆ ನಾಟಕಗಳ ಪ್ರಯೋಗ ನಡೀತಿತ್ತು. ನಮಗೆ ನಾಟಕದ ಹೀರೋಯಿನ್ ಭಾಳ ಕೊರತೆ ಅನುಭವಿಸ್ತಿದ್ರು. ಅವ್ರ 3 ಮಕ್ಕಳಿದ್ರು. ಒಂದು ಶ್ರೀಮತಿ ದಾಸ್, ಅವರ ತಂಗಿ ಅನುರಾಧ ದಾಸ್, ಇನ್ನೊಬ್ಬಕ್ಕೆ ಕಾಜೋಲ್ ಅಂತ. ಅನಾಯಾಸ ಅವ್ರ ಮನೆಯೂ ಸಿಗ್ತಿತ್ತು, 3 ಮಂದಿ ಹೀರೋಯಿನ್ಗಳು ಸಿಗ್ತಿದ್ರು ಅಂತೇಳಿ ನಾವು ಅವ್ರ ಮನೆಗೆ ಹೋಗಿ ಸಣ್ಣ ನಾಟಕಗಳಲ್ಲಿ ಅವ್ರನ್ನೇ ಹೀರೋಯಿನ್ ಮಾಡಿ ನಾಟಕ ಮಾಡ್ತಿದ್ವಿ. ಶ್ರೀಮತಿ ದಾಸ್ ನನ್ನ ಜೀವನದ ಮೊದಲನೇ ನಾಯಕಿ. ಮೊದಲ ನಾಯಕಿ ಆದ್ರೆ ಕನ್ನಡದಲ್ಲಿ ಮಾಡಿದಂಥ ಮೊದಲನೇ. ಬಂಗಾಳಿ ಮಾತಾಡ್ತಿದ್ಲು, ಹಿಂದಿ ಬರ್ತಿತ್ತು. ಆದರೆ ಆಕೆ ಕನ್ನಡ ಕಲಿಸಿ ಮಾಡಿದ್ದು ನಾಟಕ ಕ್ರಾಂತಿ ಬಂತು ಕ್ರಾಂತಿ ನಾಟಕದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು. ಹೀಗಾಗಿ ಅವರ ಒಂದು ಆಶ್ರಯದಲ್ಲಿ ಏನಾಯ್ತು ಅಂತಂದ್ರೆ ಹಿಂದಿ ಮಾತಾಡೋರೆಲ್ಲ ಕೆಲವೊಬ್ರು ಹೋಗ್ತಿದ್ರು ಅವ್ರ ಮನೆಗೆ. ಈಗ ಕನ್ನಡ ಮಾಡ್ಬೇಕಂತ ಅನಿವಾರ್ಯತೆ ಬಂದಾಗ ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಥ್ರೂ ಕನ್ನಡ ಮಾಡ್ಬೇಕಂತಾಗ ಕನ್ನಡಕ್ಕೆ ಸಪೋರ್ಟ್ ಮಾಡಿದವ್ರು ಯಾರಂದ್ರೆ ವಾಜಪೇಯಿ.
ಚಟರ್ಜಿಗೆ ಬಂಗಾಳಿ ಹಿಂದಿ ಬಿಟ್ಟು ಬರ್ತಿದ್ದಿಲ್ಲ, ಅದಕ್ಕೆ ಕನ್ನಡ ಮಾತಾಡೋನು. ಅದಕ್ಕೆ ಪೂರಕವಾಗಿ ವಾಜಪೇಯಿ ಅವ್ರದ್ದು ಸಪೋರ್ಟ್ ಭಾಳ. ಹೀಗಾಗಿ ಅದು ತರ್ಜಮೆ ಇರಲಿ ಅಥವಾ ಹೊಸ ಹೊಸ ನಾಟಕಗಳನ್ನು ಅನ್ವೇಷಿಸಿ ಇಂಥ ನಾಟಕ ಮಾಡ್ಬೇಕಂತೇಳಿ ಡಿಸಿಷನ್ ತೊಗೊಳ್ಳೋದು ಮೂಲ ಹೆಲ್ಪ್ ಮಾಡೋದಂಥ ಕಾರಣ ವಾಜಪೇಯಿ ಮತ್ತು ಕಾಕು ಅಂತಿದ್ರು. ಚಟರ್ಜಿ ಅವ್ರದ್ದು ಬಾಂಧವ್ಯ ಭಾಳ ಬೆಳ್ಕೊಂತ ಮುಂದೆ ಅವ್ರು ಮಾಡ್ಕೊತ ಬಂದರು. ನಂತರ ಲಯನ್ಸ್ ಕ್ಲಬ್ನಲ್ಲಿ ಇವೆಲ್ಲ ನಾಟಕ ಮಾಡ್ತಾ ಮುಂದೇನಾಯ್ತು ಅಂತಂದ್ರೆ 2 ತಂಡಗಳು ಹುಟ್ಟುಕೊಂಡು, ಒಂದು ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್, ಇನ್ನೊಂದು ನಾವೆಲ್ಲರೂ ಸೇರಿ ಅಲೆಮಾರಿಗಳು ಅಂತ ತಂಡ ಮಾಡಿದ್ವಿ. ಅರವಿಂದ್ ಅವರು ಹೇಳಿದಂತೆ ಇರ್ಸೆಕ್ ಬಿದ್ದಂಗೆ ನಾಟಕ ಮಾಡ್ತೀವಿ. ನಾ ಜಯಿಸಿದ ನಾಯಕ ನಾಟಕ ತೊಗೊಂಡ್ರೆ ಅರವಿಂದ್ ಕುಲಕರ್ಣಿ ಅವರು ಜಯಿಸಿದ ನಾಯಕ ನಾಟಕನೇ ತೊಗೊಂಡ್ರು. ಇಬ್ಬರು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಯಾಗ 12 ನಾಟಕ ಬಂದರೆ ಫಸ್ಟ್ ಜಯಿಸಿದ ನಾಯಕ ಅಲೆಮಾರಿಗಳು ಗೆದ್ದರೆ ಸೆಕೆಂಡ್ ನಾಟಕ ಅವರಾಗೋದು. ಬೆಳಗಾವಿ ವಿಭಾಗ ಕಾಂಪಿಟೇಷನ್ಗೆ ಹೋದ್ರೆ ಫಸ್ಟ್ ಅಲೆಮಾರಿಗಳು ಬರೋದು, ಸೆಕೆಂಡ್ ಅವರು ಬರೋದು. ಹೀಗೆ ನಮ್ಮನ್ನು ಬಿಟ್ಟು ಬಿಡದ ಕಾಡುವಂಥ ಜಾಯಮಾನ ಮಧ್ಯದಿಂದನೇ ಅರವಿಂದ ಕುಲಕರ್ಣಿ ಅವರು. ಇವರು ಮುಂದೆ ಅನೇಕ ನಾಟಕಗಳನ್ನು ಬರೆದರು. ದೊಡ್ಡಪ್ಪ ನಾಟಕದ ಬಗ್ಗೆ ಹೇಳ್ಬೇಕಾಗ್ತದೆ. ದೊಡ್ಡಪ್ಪ ಅವರ ಸ್ವಂತ ಕೃತಿ. ಈ ದೊಡ್ಡಪ್ಪ ನಾಟಕ ಬರೀಬೇಕಾದ್ರು ಸುರೇಶ್ ಕಿಣಿ ಅವರ ಹೆಲ್ಪ್ ಅವರು ತಗೊಂಡ್ರು. ಸುರೇಶ್ ಕಿಣಿ ಅವ್ರ ತಲೆಯೊಳಗೆ ಈ ದೊಡ್ಡಪ್ಪ ನಾಟಕ ಬರೀಬೇಕಂತ ನಮ್ಮ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ದೊಡ್ಡಪ್ಪ ಅಲ್ಲಿ ದೊಡ್ಡ ಮೂರ್ತಿ ಅದ, ಒಂದು 2.5-3 ಫುಟಿನ ಚಪ್ಪಲ್ ಅದಾವು. ಅದೇನೋ ಪೈಲ್ವಾನ್ ಹಾಕೊಂಡು ಅಡ್ಡಾಡ್ತಿದ್ದಂತೆ. ಅದರಗುಂಚಿ ದೊಡ್ಡಪ್ಪ ರಾತ್ರಿ ಹೋಗ್ತಾನ, ಮುಂಜಾನೆ ಬರ್ತಾನೆ, ವರ್ಷಕ್ಕೊಮ್ಮೆ ನೋಡಿದ್ರೆ ಚಪ್ಪಲ್ ಸೆವಿತಾವ ಅನ್ನುವಂಥ ಕಥೆ. ಆ ಕಥೆ ಆಧರಿಸಿ ದೊಡ್ಡಪ್ಪ ನಾಟಕ ಅಂದರೆ ವಿಜಯಪುರದ ಆದಿಲಶಾಹಿ ಮಂಥನದೊಳಗೆ ಇದ್ದಂಥ ಪೈಲ್ವಾನನ ಸ್ಟೋರಿ. ಅದನ್ನು ನಮ್ಮ ಕಿಣಿಯವರು ಹೇಳಿದರು. ಕಿಣಿಯವರು ಬರೆಯುವಂಥ ತಜ್ವೀಜ್ಗಳು ಇದ್ದಾಗ ಅದಕ್ಕಿಂತ ಮುಂಚೆನೇ ವಾಜಪೇಯಿ ಬರೆದು ಅದನ್ನು ಸ್ಟೇಜ್ ಮಾಡಿಬಿಟ್ರು. ಅದಕ್ಕೆ ಅವ್ರಿಗೆ ಸ್ವಲ್ಪ ವೈಮನಸ್ಸಾಗಿತ್ತು. ಮತ್ತು ಹಿಂಗೆ ಮಾಡಿ ದೋಸ್ತಿಯೊಳಗೆ ಹೊಂದಾಣಿಕೆ ಮಾಡಿ ಆ ದೊಡ್ಡಪ್ಪ ನಾಟಕದ ಅನೇಕ ಪ್ರಯೋಗಗಳನ್ನು ನೋಡಿ. ದೊಡ್ಡಪ್ಪ ನಾಟಕ ಅಷ್ಟೇ ಅಲ್ಲ, ಮುಂದೆ ಅನೇಕ ನಾಟಕಗಳನ್ನು ಅವ್ರು ಮಾಡಿದ್ದಾರೆ. ನಾನು ಕೆಲವೊಂದು ಪಾಯಿಂಟ್ಸ್ ಬರ್ಕೊಂಡು ಬಂದಿದ್ದೆ, ಆದರೆ ಅರ್ಧಕ್ಕಿಂತ ಹೆಚ್ಚು ಇದನ್ನು ಕುಲಕರ್ಣಿ ಅವರು ಹೇಳಿಬಿಟ್ಟಾರೆ. ಮುಂದೆ ಗೋಕಾಕ್ ವರದಿ ಜಾರಿಗೆ ಬಂದು ಲಯನ್ಸ್ ಕ್ಲಬ್ ಕಾಂಪಿಟೇಷನ್ ಅಟ್ರಾಕ್ಟಿವ್ ಕ್ಯಾಶ್ ಪ್ರೈಸು ಇರ್ತಿತ್ತು. ಆವಾಗಿನ ಕಾಲಕ್ಕೆ 100, 200, 500 ಇತ್ತು ಅದು. ಆದ್ರೆ ಈಗ 1000, 1,750 ಕಾಂಪಿಟೇಷನ್ ಇಲ್ಲ. ಅದು ಬಹಳ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಅಂತ ಅನಿಸ್ತಿತ್ತು. ಆಮೇಲೆ ಆ ನಾಟಕದಲ್ಲಿ ಭಾಗವಹಿಸುತ್ತವಾಗಿ ಅನೇಕ ತಂಡಗಳು ಹುಟ್ಟುಕೊಂಡು, ಅದು ಇಂಪಾರ್ಟೆಂಟ್. ಅನೇಕ ತಂಡಗಳು ಹುಟ್ಟುಕೊಂಡು ಅವಾಗ ಕ್ರಾಂತಿ ನಾಟಕ ಮಾಡಿದ್ದೆ ನಾನು. ಅದರಲ್ಲಿ ಅವರು ಹೀರೋಯಿನ್ ಆಗಿದ್ದರು. ಮುಂದೆ ವಿರೂಪಾಕ್ಷ ಮಂಟೂರ್ ಅಂತಿದ್ರು. ಅನಂತರ ಅನೇಕರು ರಾಮದುರ್ಗ, ವಿರೂಪಾಕ್ಷ ಮಂಟೂರ, GH ರಾಘವೇಂದ್ರ ಇವರೆಲ್ಲ ಸೇರಿ ನಾವೆಲ್ಲ ಮಾಡ್ತಾ ಇದ್ದೋಕೆ ಅಲ್ಲಿ ಇವರು ತಮ್ಮನ್ನು ತಾವು ಗುರುತಿಸಿಕೊಂಡದ್ದು ಚಟರ್ಜಿ ಜೊತೆಗೆ. ಹೀಗಾಗಿ ಅನೇಕ ನಾಟಕಗಳನ್ನು ಅವರು ಮಾಡ್ತಾ ಬಂದರು. ಅಲೆಮಾರಿಗಳು ತಂಡಗಳು ಮಾಡ್ಕೊಳ್ತಾ ಬಂದರು. ಪ್ರಗತಿ ಕಲಾವೃಂದ ಹೆಂಗಾಯಿತು? ಗೋಕಾಕ್ ವರದಿ ಜಾರಿಗೆ ಬರಲಿ ಮೂಮೆಂಟ್ ಚಾಲು ಆಯಿತು. ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಬೇಡ, ಇಂಗ್ಲೀಷ್ ಹಾಕೈತಿ, ಸುಮ್ಮನೆ ಕನ್ನಡ ಹಂಗೇನು ಮಾಡಲಿ ಅಂತಂದು ಚಟರ್ಜಿಗೆ ಮನಸ್ಸಿಲ್ಲದೆ ಇದ್ರು ಸಹಿತ ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಇದು ಪ್ರಗತಿ ಕಲಾ ವೃಂದ ಅಂತೇಳಿ ಪ್ರಗತಿ ಹೋಗಿ ಪ್ರಗತಿ ಆಯ್ತು, ಆರ್ಟ್ ಹೋಗಿ ಕಲಾ ಆಯ್ತು, ವೃಂದ ಹೋಗಿ ಅದು ಪ್ರಗತಿ ಕಲಾ ವೃಂದ. ಅದರಿಂದ ಅನೇಕ ನಾಟಕಗಳನ್ನು ಮಾಡಿದ್ರು. ಮುಂದೆ ಮಾಡ್ತಾ ಪ್ರಗತಿ ಕಲಾ ವೃಂದದ ಕಾರ್ಯದರ್ಶಿಯಾಗಿ ಗೋಪಾಲ ವಾಜಪೇಯಿ ಏನು ಮಾಡಿದ್ದಾರೆ, ಲೆಟರ್ ಕರೆಸ್ಪಾಂಡೆನ್ಸ್ ಎಲ್ಲ ಕೆಲಸನೂ ವಾಜಪೇಯಿ ಅವರೇ ಮಾಡ್ತೀವಿ. ನಾನು ಕೇವ ಅಷ್ಟೇ ನಾ ಅದೀನಿ ಅಂತೇಳಿ ಚಟರ್ಜಿ ಅಂತಿದ್ರು. ದೇಶದ ನಾಯಕ, ದುರ್ಗವನ ಮಗ, ಪರಾಜಿತೆ, ಆದೇ ದೂರೆ ಮುಂತಾದ ನಾಟಕಗಳು ಪ್ರದರ್ಶನ ಕೊಟ್ಟರು. ಪ್ರಗತಿ ಕಲಾವೃಂದದ ಕಾರ್ಯದರ್ಶಿಯಾಗಿ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಷ್ಟೇ ಅಲ್ಲದೆ ಅನೇಕ ಕಲಾವಿದರನ್ನು ಪರಿಚಯಿಸಿದಂಥ ವಾಜಪೇಯಿ ಮರೆಯಲಾರದಂಥ ಸ್ನೇಹಿತ, ಉತ್ತಮ ಸಂಘಟಕರಾಗಿದ್ದರು. ಆದರೆ ಮುಂದೆ ರಂಗಗೀತೆಗಳನ್ನು ಬರೆದರು. ಶ್ರೀಪತಿ ಕಾಶಿಕರ್ ಅವರ ಜೊತೆಗೆ ಅನೇಕ ನಾಟಕಗಳನ್ನು ಮಾಡಿದರು. ಅವರಿಗೆ ಶಾಮರಾವ್ ಅವರಿಗೇನು ವೈಮನಸ್ಸು ಬಂದು ಜಗಳ ಬಂದು ನೌಕರಿ ಬಿಡುವಂಥ ಪ್ರಸಂಗ ಬಂದಾಗ ಮುಚ್ಚಳಿಕೆ ಬರೆದುಕೊಂಡು ಹೊರಗೆ ಬಂದರು. ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳಿ ಬರೆದುಕೊಟ್ಟು ಬಂದಿದ್ದಕ್ಕಾಗಿ ಸ್ವಲ್ಪ ಹಿನ್ನಡೆ ಆದರೂ ಸಹಿತ, ಮಾನಸಿಕವಾಗಿ ಕುಗ್ಗಿದರೂ ಸಹಿತ ಮತ್ತೆ ಧೈರ್ಯ ಮಾಡಿದರು. ಮುಂದೆ ETVಗೆ ಅವರಿಗೆ
ನೌಕರಿ ಸಿಕ್ಕಾಗ ಈ ಟಿ ವಿ ಹೋಗಿ ಅನೇಕ ದೂರದರ್ಶನಗಳಿಗೆ ದೂರದರ್ಶನ ನಮ್ಮ ಸಣ್ಣ ಸಣ್ಣ ಕಥೆಗಳನ್ನು ಬರೆದರು, ಅನೇಕ ಧಾರಾವಾಹಿಗಳಿಗೆ ಸ್ಕ್ರಿಪ್ಟ್ ಬರೆದುಕೊಟ್ಟಿದ್ದಾರೆ, ಅನೇಕ ಕವನಗಳನ್ನು ಬರ್ತಾರೆ. ಆದ ನಂತರ ಒಂದು ಬಹಳ ಬೇಜಾರಿನ ವಿಷಯ ಅಂದ್ರೆ ನಾಗಮಂಡಲ ಅದೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಯಿತು. ಬೇಡ ನೀ ಯಾಕೆ ಕೇಸ್ ಹಾಕ್ತೀನಿ, ಇಲ್ಲ ಹಾಕಬೇಕು ಕೇಸು, ಯಾಕಂದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅದ, ನನಗೆ ಮರ್ಯಾದೆ ಐದು ಎಲ್ಲೋ ಗೊತ್ತಿಲ್ಲ, ಆದರೆ ಇದು ಹಾಕೋದ್ರಿಂದ ನನಗೆ ಮರ್ಯಾದೆ ಐತೆ, ಜನ ತಿಳ್ಕೊತಾರ ಅನ್ನುವಂಥ ಮಾತು ಹೇಳಿದ್ರು. ಮುಂದೆ ಗಿರೀಶ್ ಕಾರ್ನಾಡ್ ಅವರು ತಿಳ್ಕೊಂಡ್ರು, ಇವರು ತಿಳ್ಕೊಂಡ್ರು. ಅವ್ರಿಗೆ ಒಂದು ಅಂತಂದ್ರೆ ಇನ್ಸ್ಪಿರೇಷನ್ ಅಂತಂದ್ರೆ ಸಿಗರೇಟ್ ಸೇದೋ ಜನ ಇದೆ. ಒಂದು ಸಿಗರೇಟ್ ಸೇದಿದ್ರೆ ಒಂದು ಕತೆ ಬರಿತೀನಿ, ಒಂದು ಸಿಗರೇಟ್ ಸೇದಿದ್ರೆ ಒಂದು ಹಾಡು ಬರಿತೀನಿ ಅನ್ನೋಂಥ ಹುಮ್ಮಸ್ಸು ಇತ್ತು. ಮುಂದೆ ಅದೇ ಸ್ವಲ್ಪ ಲಂಗ್ಸ್ ಎಫೆಕ್ಟ್ ಆಯ್ತು ಅವರಿಗೆ, ಹೀಗಾಗಿ ಅನಾರೋಗ್ಯಕ್ಕೆ ಈಡಾದರು. ಇಷ್ಟು ನಾನು ಕೊಂಡಂಥ ವಾಜಪೇಯಿ. ನಾನು ಮಾತುಗಾರ ಅಲ್ಲ, ಅವನ ಜೊತೆಗೆ 50 ವರ್ಷಗಳ ದೋಸ್ತಿ, ಕಷ್ಟ ಸುಖದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೇವೆ. ಹೇಳುವಂಥ ವಿಷಯಗಳದಾವ, ಹೇಳಲಾರ್ದಂಥ ವಿಷಯಗಳದಾವ. ಆದ್ರೆ ಒಂದು ಯಾವಾಗಲೂ ಬೆನ್ನು ತಟ್ಟಿ ನಾನು ಅಪೋಸಿಟ್ ಇದ್ರಾಗಿದ್ರು ಮಾನನಿ ನರೇಂದ್ರ ನಾ ಅದೇನೆ ಅಂತ ಹೇಳ್ತಿದ್ರು. ಒಂದೇ ಎಕ್ಸಾಂಪಲ್ ಕೊಡ್ತೇನೆ. ಬೇಲಿ ಮತ್ತು ಹೊಲ ನಾಟಕ ಮಾಡ್ಬೇಕಾದ್ರೆ ಅದರಲ್ಲಿ 30 ಮಂದಿ ಕಲಾವಿದರಿದ್ರು. ಬೇಲಿ ಮತ್ತು ನಾಟಕಕ್ಕೆ ಒಂದು ಆರ್ಟಿಸ್ಟ್ ಬೇಕು, ನನಗೆ ಎಂಥವ್ರು ಬೇಕಂದ್ರು. ಇಡೀ ನಾಟಕ ಆ ಕ್ಯಾರೆಕ್ಟರ್ ಸುತ್ತನೇ ತಿರುಗ್ತದೆ, ಅವನೇ ಮೇನ್ ಕ್ಯಾರೆಕ್ಟರ್ ಅದೇ ಅಂತ ಮಾಡಬೇಕು. ಹಂಗಾರೆ ಅದನ್ನು ನಾ ಮಾಡ್ತೀನಿ ಅದ್ರ ಒಂದೇ ಪ್ರಾಬ್ಲಮ್ಮು, ಅದು ಮಾತಾಡೋಂಗಿಲ್ಲ ಅಂದ್ರೆ ಶವವಾಗಿ ಕುಂತಿರ್ತದೆ, ಅದ್ರ ಸುತ್ತಲೂ ನಾಟಕ ನಡೀತಾರೆ. ನಾ ಮಾಡ್ತೀನಿ ಅಂತಂದ್ರೆ ಒಪ್ಕೊಂಡ. ಆ ಬೇಲಿ ಮತ್ತು ಹೊಲದಲ್ಲಿ ಬಡಪಟ್ರಯ್ಯ ಅಂತೇಳಿ ಅವನು ಸತ್ತಿರ್ತಾನ, ಅವನ ಆ ಶವದ ಎದುರಿಗೆ ಎಲ್ಲ ನಾಟಕ ನಡೀತದೆ. ಆ ಒಂದು ಪಾತ್ರವನ್ನು ನಾನು ಮಾಡ್ತೇನೆ ಅಂತೇಳಿ ಬಂದು ಆ ಪಾತ್ರ ಮಾಡ್ಯಾನ. 16 ಪ್ರಯೋಗಗಳು ಆಗೋ ತನಕನೂ ಯಾರಿಗೂ ಕೊಡ್ತಕ್ಕಂಥಲ್ಲ, ನಾನೇ ಬಡಪಟ್ರಯ್ಯ ಅಂತೇಳಿ ಮಾಡಿದಂಥ ಶ್ರೀಮಂತ ಹೇಳಿ. ತಾಲೂಕಾ ಕನ್ನಡ ಸಾಹಿತ್ಯ ಒಂದು ಸಹಯೋಗದಲ್ಲಿ 3 ಅಭಿನಯ ಭಾರತಿ, ಅನಿಲ್ ದೇಸಾಯಿ ಅವರದ್ದು, ವಿರೂಪಾಕ್ಷ ನಾಯಕ್ ದತ್ತಿ ಉಪನ್ಯಾಸ ಮತ್ತು ನಮ್ಗೆ ಅರವಿಂದ್ ಕುಲಕರ್ಣಿ ಸರ್ ಇದಕ್ಕೆಲ್ಲ ಅವರ ಮಾರ್ಗದರ್ಶನ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದಿಲ್ಲ, ಯಾರು ಕರಿಬೇಕು ಏನು ಮಾಡ್ಬೇಕಂತೇಳಿ. ಅದಕ್ಕಾಗಿ ಈ ಒಂದು ವಿಷಯಕ್ಕೆ ಒಂದೇನೋ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಒಳ್ಳೆಯ ಉಪನ್ಯಾಸ ಕರೆಸಿ ಮತ್ತು ಈ ಒಂದು 3 ಮಹಿಳೆಯರ ಒಂದು ನೆನಪು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕಳೆದ 4-5 ವರ್ಷ ನಾವು ಮಾಡ್ಕೊಂಡು ಬರ್ತಿದ್ದೀವಿ. ಅವರು ವಿವಿಧ ವಿನೋದಾವಳಿಗಳು ಅಂತೇಳಿ ಮತ್ತು ರಂಗಗೀತೆಗಳಾಯ್ತು. ಮತ್ತು 3 ಜನ ರಂಗ ಕ್ಷೇತ್ರದ ಕೆಲಸ ಮಾಡಿದ್ದಕ್ಕೆ ನಾನು ಮಕ್ಕಳಿಂದ ಒಂದೇನೋ ನಾಟಕ ಮಾಡಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಿಕಂದರ್ ದಂಡಿನವ್ರನ್ನ ವಿನಂತಿ ಮಾಡ್ಕೊಂಡಿವಿ. ಹೀಗಾಗಿ ಅವರ ಒಂದು ದ್ಯಾಪೂರ್ ನಾನಗೋಡು ಅಂತೇಳಿ ಅವ್ರೆಲ್ಲ ಕೊಡ್ಕೊಂಡು ಮಕ್ಕಳು ಸುಮಾರು ಒಂದು 40 ಜನ ಮಕ್ಕಳು ಒಂದು ಒಳ್ಳೆಯ ನಾಟಕದ ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಉದ್ದೇಶ ಅಂದ್ರೆ ಏನು ನಾಟಕ ಒಂದು ಕಲೆಯ ಮೂಲಕ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಲ್ಲ, ಮುಂದೆ ಈ ಮಕ್ಕಳು ಸದ್ಯಕ್ಕೆ ಅವರ ಹಾಗೆ ಬೆಳಿಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಒಟ್ಟಿನಲ್ಲಿ ನಮ್ಮ ಇವತ್ತಿನ ಉಪನ್ಯಾಸಕರಾಗಿ ಸುಭಾಷ್ ನರೇಂದ್ರ ಸರ್ ಸದಕ ಅವರು ರಂಗಾಯದ ನಿರ್ದೇಶಕರಾಗಿ ಬಹಳ ಅದ್ಭುತವಾದಂಥ ಕಲಾವಿದರು. ಹುಬ್ಬಳ್ಳಿಯವರು ಬಹಳ ಸವಾಗಂದ್ರೆ ಬಹಳ ಒಳ್ಳೆಯ ಒಂದು ನಾಟಕವನ್ನು ಬಹಳಷ್ಟು ಸಲ ಮಾಡಿದ್ದು. ಹೀಗಾಗಿ ಅಂತ ಒಬ್ಬ ಒಳ್ಳೆಯ ಏನು ನಮ್ಮ ಆತ್ಮೀಯ ಸ್ನೇಹಿತರು ನಾನು ಕಂಡಂತೆ ಗೋಪಾಲ್ ವಾಜಪೇಯಿ ಅವರು ಒಂದು ಹೊಂದಂಥ ಸಂಬಂಧ ಮಾತಾಡಿದರು. ಮತ್ತು ಅದೇ ರೀತಿ ಅನಿಲ್ ದೇಸಾಯಿ ಅವ್ರದ್ದು, ಆಮೇಲೆ ನಮ್ಮ ಏನು ವಿರೂಪಾಕ್ಷ ನಾಯಕ್ ಬರಬೇಕು. ಮತ್ತು ಅದೇ ರೀತಿ ಪ್ರಾಸ್ತಾವಿಕ ಪಕ್ಷಕ್ಕೆ ನಮ್ಮ ಅರವಿಂದ್ ಕುಲಕರ್ಣಿ ಸರ್ 3 ಮಂದಿ ಮಾತಾಡಿದರು. ಹರ್ಷ ಡಂಬಲ್ ಸರ್ ಸದ್ಯಕ್ಕೆ ಅವರ ಒಂದು ಹುದ್ದೆಗೆ ಇದ್ದಂಥ ಒಡನಾಟ ಹಂಚ್ಕೊಂಡ್ರು. ನಮ್ಮ ಏನು ಸುನಿಲ್ ಪತ್ರಿ ಅವರು ಹಂಚ್ಕೊಂಡ್ರು. ಅದೇ ರೀತಿಯಾಗಿ ನಮ್ಮ ವಿಶ್ವೇಶ್ವರಿ ಹಿರೇಮಠ್ ಮೇಡಮ್ ಅವ್ರ ಸದ್ಯಕ್ಕೆ ತಮ್ಮ ಅನುಭವವನ್ನು ಹಂಚ್ಕೊಂಡ್ರು. ಮತ್ತು ಅವರೆಲ್ಲ ಏನು ಜಾನಪದ ಸಂಶೋಧನಾ ಕೇಂದ್ರ ಸದ್ಯಕ್ಕೆ ರಂಗಗೀತೆಗಳನ್ನು ಸದ್ಯಕ್ಕೆ ನಮಗೆ ಹಾಡುವಂಥ ಒಂದು ಅವಕಾಶ ನೀವೆಲ್ಲ ಅಂದ್ರೆ ನಮಗೊಂದು ನೀವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ನಮ್ಮ ಒಟ್ಟಿನಲ್ಲಿ ಈ 3 ಜನರ ಒಂದು ಜೊತೆ ನಂದು ಹೆಚ್ಚು ಸಂಪರ್ಕ ಇದ್ದು ಈ 3 ಜನರಲ್ಲಿ ಅನಿಲ್ ದೇಸಾಯಿ. ಯಾಕಂದ್ರೆ ನಾವು ಮೊದಲೇ ಅವಧಿ ಒಳಗೆ ಫಸ್ಟ್ ಟೈಮ್ ಅವನ ಅಧ್ಯಕ್ಷ ಆದಾಗ ಅನಿಲ್ ದೇಸಾಯಿ ನಮ್ಮ ಕಾರ್ಯದರ್ಶಿ ಆಗಿದ್ರು, ಏನು ಭಜಂತ್ರಿ ಅವರಾಗಿದ್ದರು. ಹೀಗಾಗಿ ಮೊದಲೇ ಒಂದು ಅವಧಿ ಒಳಗೆ ನಮ್ಮ ಜೊತೆ ಬಹಳ ಒಳ್ಳೆಯ ರೀತಿ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಒಂದು ನೆನೆಸ್ತಕ್ಕಂಥ ಕಾರ್ಯಕ್ರಮ ಅಂದರೆ ನಮ್ಮ ಆಕಾಶವಾಣಿಯಲ್ಲಿ ಏನು ಕೆಲವಷ್ಟು ಏನಂತಾರಲ್ಲ ಆಕಾಶವಾಣಿಯಲ್ಲಿ ಅದಾದ ಕೆಲವಷ್ಟು ಘಟನೆಗಳು ಅಂದ್ರೆ ಪ್ರಜಾವಾಣಿ ಒಳಗೆ ಪ್ರಕಟ ಆಗಿದ್ದು ಸರಲ್ಲ.
ಆ ಒಂದು ಆಕಾಶವಾಣಿಯಲ್ಲಿ ಕೆಲವು ಜನ ಬಂದು ಭಾಷಣ ಮಾಡಿರ್ತಾರಲ್ಲ, ಅವರು ಪ್ರಜಾವಾಣಿ ಬೈಂದು ಅದನ್ನ ನಾವು ಪುಸ್ತಕ ರೂಪದಾಗ ಅದನ್ನು ಪ್ರಕಟಪಡಿಸಿದ್ದು ಅದನ್ನ ಅನಿಲ್ ದೇಸಾಯಿ ಅವರ ಜವಾಬ್ದಾರಿ ತಗೊಂಡು ನಮ್ಮ ಇವರು ನಮ್ಮ ಏನು ಆಕಾಶ ನಿರ್ದೇಶಕ ಶಿವಿ ಬೆಳಗ್ಗೆ ಅವರು ನಿರ್ದೇಶಕರು ಆ ಸಂದರ್ಭದಲ್ಲಿ ಆ ಒಂದು ಪುಸ್ತಕವನ್ನು ಸದ್ಯಕ್ಕೆ ನಾವೆಲ್ಲ ಪ್ರಕಟವನ್ನು ಮಾಡಿದ್ವಿ. ಈ ರೀತಿಯಾಗಿ ನನ್ನ ಜೊತೆಗೆ 3 ವರ್ಷ ಇದ್ಕೊಂಡು ಅನಿಲ್ ದೇಸಾಯಿ ಬಹಳ ನಮಗೆ ಒಂದು ಎಕನಾಮಿಕ್ ಬ್ಯಾಚ್ಮೆಂಟ್ ಎಲ್ಲ ಇತ್ತು. ನಂದು MA ಎಕನಾಮಿಕ್ಸ್, ಅವರು MSc ಫಿಸಿಕ್ಸ್ ಎಲ್ಲ ಯೂನಿವರ್ಸಿಟಿ ಕಿಚನೆಟ್ ಹಾಸ್ಟೆಲ್ ನಾವೆಲ್ಲ ಕೂಡಿದ್ವಿ. ಹೀಗಾಗಿ ಆ ಸಂದರ್ಭ ಬಹಳ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಮತ್ತು ಬಹಳ ಕಷ್ಟದೊಳಗೆ ಇದ್ಕೊಂಡು ಅವೆಲ್ಲ ಪ್ರೊಫೆಸರ್ ಆಗಬೇಕಾಗಿತ್ತಲ್ಲ, ಮತ್ತು ಅವರು ಆದರೂ ಸದ್ಯಕ್ಕೆ ಆಕಾಶದಲ್ಲಿ ಇದ್ಕೊಂಡು ಎಲ್ಲ ಮಂಜುಳ ಗಾನದ ಕಾರ್ಯಕ್ರಮ ಧಾರವಾಡದಲ್ಲಿ ರಚನಾ ರಂಗಮದಲ್ಲಿ ಇತ್ತು, ಅದನ್ನು ನಿರೂಪಣಿಸೋದಕ್ಕೆ ಅವರೆಲ್ಲ ಮಾಡಿದ್ರು. ಹೀಗೆ ಅವ್ರ ತಂದೆ ಹೆಸರು ಸದ್ಯಕ್ಕೆ ಅವರು ಒಂದು ಕರ್ನಾಟಕ ವಿದ್ಯಾವರ ಸಂಘದಲ್ಲಿ ಕಾರ್ಯಕ್ರಮ ಮಾಡಿದ್ರು. ನಮಗೆ ಅವರಿಷ್ಟು ಬೇಗ ತರಂತಕ್ಕಂಥ ಇದಿಲ್ಲ, ಅದು ನಮಗೆ ಅವ್ರು ಮಾಡಿದಂಥ ಸಹಾಯ ಸಹಕಾರ ನೆನಪಾಗ ಸಾಧ್ಯ ಇಲ್ಲ. ಒಟ್ಟೆಲ್ಲ ಸ್ನೇಹಿತರ ಕೊಡ್ಕೊಂಡು ಇದರ ಅತಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದು ನಮ್ಮ ಸಮೀರ್ ದೇಸಾಯಿ ಅವರು. ನಾನು ಮಾಡಿದ್ವಿ ಅಂತಲ್ಲ, ಒಂದು 25,000 ಅವರ ಒಂದು ಸ್ನೇಹಿತರೆಲ್ಲ ಕೊಡ್ಕೊಂಡು ಮಾಡಿದಂತಹ ಒಂದು ಕಾರ್ಯಕ್ರಮ. ಇದಕ್ಕೆ ನಮ್ಗೇನು ಮನೋಹರ ಗ್ರಂಥ ಮಾಡದ ಅಲ್ಲಿ ಎಲ್ಲ ಸ್ನೇಹಿತರು ಕೊಡ್ಕೊಂಡು 3 ದತ್ತಿ ಕೊಡೋದಿಲ್ಲ. ಹೆಚ್ಚಿನ ಹಣವನ್ನು ನೀವು ನಮ್ಮ ಅರವಿಂದ ಕುಲಕರ್ಣಿಯವರು ಅಭಿನಯ ಭಾರತದಲ್ಲ, ಹೀಗೆ ಈ 3 ದತ್ತಿ ಆಗ್ಬೇಕಾದ್ರೆ ಮನೋಹರ ಗ್ರಂಥಮಾಲೆಯ ಎಲ್ಲ ಅಲ್ಲಿಯ ಸ್ನೇಹಿತರು ಕೊಡ್ಕೊಂಡು ಮಾಡಿದ್ದು. ಬಟ್ ನಾನು ಸಾಧ್ಯವಾದಷ್ಟು ಮಟ್ಟಿಗೆ 3 ದತ್ತಿಗಳಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ದೇನೆ. ಇನ್ನೂ ಸದ್ಯಕ್ಕೆ ಒಳ್ಳೆಯ ರೀತಿಯಲ್ಲ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು. ಏನು ನಮ್ಮ ಬಡ್ಡಿ ಬರ್ತೈತಿ, ಬಡ್ಡಿ ಬರೋದು 4,500 ಬರ್ತಲ್ಲ. ಹೀಗಾಗಿ ಎಲ್ಲ ಗೊತ್ತಿರ್ಬೇಕಲ್ಲ, ಒಂದು ಬ್ಯಾನರ್ ಮಾಡಿಸ್ತೀವಿ, ಒಂದಂತ ಸಾಧ್ಯವಾದಷ್ಟು ಮಿನಿಮಮ್ ಎಲ್ಲ ಕೊಡ್ತೀವಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚಾಗಿದೆ. ಬಟ್ ಈ ಸಲ ನಮಗೆ 3ನೇ ಅವಧಿಯೊಳಗೆ ಅನುದಾನದಂತೆ ಬಹಳ ಕೊರತೆ ಇದೆ, ಅದೆಲ್ಲ ಒಪ್ಪಂದ ಇರೋದಿಲ್ಲ. ಹೀಗಾಗಿ ಮತ್ತು ಪೇಪರ್ದಾಗ ಹಾಕಿದ್ರೆ ಹೆಂಗೆ ಅಂತಕ್ಕಂಥ ಎಲ್ಲ ಗೊತ್ತಿದೆ. ಗ್ಯಾರಂಟಿ ಯೋಜನೆ ಒಳಗೆ ಸರ್ಕಾರ ಎಲ್ಲದಕ್ಕೂ ಹಣ ಕಡಿಮೆ ಮಾಡಿದೆ. ಈಗ ತಾಲೂಕು ಸಮ್ಮೇಳನ ಮಾಡೋಕೆ ಹಣ ಇಲ್ಲ, ಇವೆಲ್ಲ ಗೊತ್ತಿದೆ. ಆಮೇಲೆ ಜಿಲ್ಲಾ ಸಮ್ಮೇಳನ ಸದ್ಯಕ್ಕೆ ಮಾಡಿ ಇನ್ನೂ ಸದ್ಯಕ್ಕೆ ಹಣ ಬಂದಿಲ್ಲ, ಬರ್ಬೋದು. ಒಟ್ಟಿನಲ್ಲಿ ಈ ರೀತಿಯಾಗಿ ನಾ ಮಾತ್ರ ಯಾವುದೂ ನಿಲ್ಲಬಾರ್ದು ಅಂತಕ್ಕಂಥದ್ದು ನಾನೇ ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಂಡು ನಮ್ಮ ಜಿಲ್ಲೆ ಒಳಗೆ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಅದೊಂದು ಜೀವಂತ ಇರಬೇಕು, ರಾಜ್ಯಕ್ಕೆ ಮಾದರಿ ಆಗ್ಬೇಕಂತಕ್ಕಂಥ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈಗಾಗಲೇ 10 ಜಿಲ್ಲಾ ಸಮ್ಮೇಳನ ಮಾಡಿದ್ದೇವೆ, ಸುಮಾರು 40 ತಾಲೂಕು ಸಮ್ಮೇಳನ ಆಗಿದ್ದಾವೆ. ಇನ್ನೂ 2 ತಾಲೂಕು ಸಮ್ಮೇಳನ ಮಾಡ್ತೇವೆ. ನಾಳೆ 20ಕ್ಕೆ ಹುಬ್ಬಳ್ಳಿ ಒಳಗೆ ಪ್ರೊಫೆಸರ್ KS ಕೌಜುಲಿ ಅವರ ಒಂದು ಸರ್ವಾಧ್ಯಕ್ಷತೆ ಒಳಗೆ, ಆಮೇಲೆ ಧಾರವಾಡದಲ್ಲಿ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಅವರ ಸರ್ವಾಧ್ಯಕ್ಷರೊಳಗೆ 25ನೇ ತಾರೀಕು ನಮ್ಮೇನು ಆಲೂರು ವೆಂಕಟರಾಮ ಸಭಾವದ. ಹೀಗೆ 2 ಏನು ಇದಾಗ್ತಂದ್ರೆ 2 ತಾಲೂಕು ಸಮ್ಮೇಳನ, ಜಿಲ್ಲಾ ಸಮ್ಮೇಳನ ಮಾಡ್ತಾರೆ. ಮತ್ತು ಮುಂದೆ ನೋಡೋಣ, ನೆಕ್ಸ್ಟ್ ಮುಂದಿನ ಇನ್ನೂ 2 ಕಾರ್ಯಕ್ರಮ, 2 ಜಿಲ್ಲಾ ಸಮ್ಮೇಳನ ಮಾಡುವಂಥ ಅವಕಾಶ ಇದೆ. ಮುಂದಿನ ಇನ್ಮೇಲೆ ಏನಾದರೂ ಕರ್ನಾಟಕ ಸರ್ಕಾರ ಆರ್ಥಿಕ ಸ್ಥಿತಿ ಚಲೋ ಆಗಿ ಮತ್ತು ನಮ್ಮ ಕೇಂದ್ರ ಪರಿಷತ್ತಕ್ಕೆ ಹಣ ಜಾಸ್ತಿ ಬಂದ್ರೆ ಅವಾಗ ತಾಲೂಕು ಸಮ್ಮೇಳನ ಸದ್ಯಕ್ಕೆ ಮಾಡ್ಬೋದು. ಇಲ್ಲೇ ಇದ್ರೆ ಏನಾದರೂ ಸಾರ್ವಜನಿಕರ ಒಂದು ಸಹಾಯ ಸಹಕಾರ ತಗೊಂಡು ಆ ತಾಲೂಕು ಅಧ್ಯಕ್ಷರು ಎಲ್ಲ 8 ತಾಲೂಕಿನಲ್ಲಿ ಸಮ್ಮೇಳನ ಆಗ್ಬೇಕಂದ್ರೆ ಉದ್ದೇಶ ಅಂದ್ರೆ ಬರೀ ಹಂಗೆ ಸುಮ್ಮನೆ ತಾಲೂಕು ಅಧ್ಯಕ್ಷ ಹೋದಲ್ಲ, ಆ ತಾಲೂಕಿನಲ್ಲಿ ನಿರಂತರವಾಗಿ ಒಂದು ಕವಿಗೋಷ್ಠಿ ಇರ್ಬೋದು, ಅಥವಾ ಒಂದು ವಿಚಾರಗೋಷ್ಠಿ ಆಗಲಿ, ಅಥವಾ ಆ ಒಂದು ತಾಲೂಕಿನಲ್ಲಿ ಏನಾದರೂ ಸಾಹಿತ್ಯರು ಬರೆದಂಥ ಪುಸ್ತಕಗಳ ಪ್ರಕಟ ಮಾಡೋದಾಗಲಿ, ಅಥವಾ ಒಂದು ಬಿಡುಗಡೆ ಮಾಡೋದು, ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ಸಾಹಿತ್ಯ ಪರಿಷತ್ತಿಗೆ ಒಂದು ಬೆಲೆ ಬರ್ತದೆ. ಸುಮ್ಮನೆ ಹಂಗ ಅಧ್ಯಕ್ಷನಾಗಿ ಬರೀ ಒಂದು ಬೋರ್ಡ್ ಹಾಕೊಂಡು ಮಾಡೋದಲ್ಲ, ಬಟ್ ಆ ಒಂದು ನಿಟ್ಟು ತಾಲೂಕು ಇನ್ನೂ ಹೆಚ್ಚು ಆಕ್ಟಿವ್ ಆಗ್ಬೇಕಂತಕ್ಕಂಥ ಮಾತನಾಡ. ಬಟ್ ನನಗೆ ಅನಿಸ ಮಟ್ಟಿಗೆ ಅತಿ ಹೆಚ್ಚು ಆಕ್ಟಿವ್ ಇರ್ತದೆ ಅಂದ್ರೆ ಹುಬ್ಬಳ್ಳಿ ತಾಲೂಕು ಮತ್ತು ಧಾರವಾಡ ತಾಲೂಕು ಮಾತ್ರ. ಹೋದವ್ರು ಮಾತ್ರ ನಾವು ಬೆನ್ನ ಹತ್ತ, ಯಾಕಂದ್ರೆ ನಮಗೆ ಹೆಚ್ಚಿಗೆ ಹೇಳಕ್ ನಮಗೆ ಇದಿಲ್ಲ, ಯಾಕಂದ್ರೆ ಏನು ಹಣನೇ ಕೊಡೋದಿಲ್ಲ ಅವ್ರಿಗೆ. ಜಾಸ್ತಿ ಹಣ ಕೊಡೋದು ಬರೀ 7,500 ರೂಪಾಯಿ ಕೊಡ್ತೇವೆ, 7,500 ಏನೂ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಒಂದು 8 ತಾಲೂಕಿನ ಒಳ್ಳೆ ಕೆಲಸ ಆಗುತ್ತೆ ಅಂತ ದಯವಿಟ್ಟು ಒಂದು 15 ನಿಮಿಷದ ಒಂದು ನಾಟಕ ಇದೆ, ಆ ನಾಟಕ ನೋಡ್ಬೇಕು. ಆಮೇಲೆ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಿ. ಯಾಕಂದ್ರೆ ನನಗೆ ಅನಿಲ್ ದೇಸಾಯಿ ಪಾಪ ಮನೆ ಹೋದ್ರೆ ಇಷ್ಟು ಅವ್ರ ಮಿಸಸ್ ಒಳ್ಳೆ ಹೆಣ್ಮಗಳು, ಪಾಪ ಪರಿಸ್ಥಿತಿ ಹಂಗೆ ಬರಬಾರ್ದು, ಹೇಳಕ್ ಆಗೋದಿಲ್ಲ. ನನಗಂತಿ ಅವ್ರ ಮಿಸಸ್ ಬಿಸಿ ಚಪಾತಿ ಮಾಡಿಕೊಟ್ಟಿದ್ದು ನೋಡ್ಬೇಕಲ್ಲ ನನಗೆ ಹೇಳಬೇಕಂದ್ರೆ ನಾವು ಯಾವುದೇ ಮನೆ ಒಳಗೆ ಒಂದು ಊಟ ಮಾಡಿದ್ದು ನೆನೆಸ್ಬೇಕಲ್ಲ. ಹೀಗಾಗಿ ಅನಿಲ್ ದೇಸಾಯಿ ಅವರ ಒಂದು ಮನೆಯಲ್ಲಿ ಅದೇನು ಕಲ್ಯಾಣ ನಗರದಲ್ಲಿ ಸುಮಾರು 3-4 ಸಲ ಊಟ ಮಾಡಿ ಬಂದಿನಿ. ಅಂತ ನಮ್ಮ ದೋಸ್ತನ ಬೈದ ಅಂತ ಒಬ್ಬ ತಾಯಿಗೆ ಈ ರೀತಿಯಾದಂಥ ಒಂದು ಕಷ್ಟ ಬರೋದಾಗಿತ್ತು. ಮಗ ಸದ್ಯಕ್ಕೆ ತೀರ್ಕೊಂಡ, 2 ಸಲ ಪಾಪ ಫೋನ್ ಮಾಡಿದರು. ಹೀಗಾಗಿ ನನಗೆ ಬಹಳ ಹಣಕಾಸಿನ ತೊಂದರೆ ಆದಾಗ ಮನೆ ಸದ್ಯಕ್ಕೆ ಮಾರಿದರು. ಇಂಥ ನೋಡಿದ್ರೆ ನನಗೆ ಯಾರೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಒಬ್ಬ ಸ್ನೇಹಿತನ ಒಂದು ನೆನೆಸ್ತಾ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಮಕ್ಕಳ ಸದಕ್ಕೆ ಇನ್ನೊಬ್ಬ ಮಗ ಇದ್ದಾನ, ಅವ್ರ ಮನೆಯವ್ರ ಸದಕ್ಕೆ ನಮ್ಮ ಮನೆ ಹತ್ರ ಇದ್ದಾರೆ, ಅವ್ರ ಮನೆಯೊಳಗೆ ಅಡಿಗಾರ ಅಂತೇಳಿ ನಮ್ಗೆ ಹೆಂಗ ಪಾಪ ಇಲ್ಲಿ ಹೊರಗೆ ಬರ್ತಾ ಇಲ್ಲ.
ಭೇಟಿ ಆದ್ರೂ ಅವ್ರು ಮುಜುಗರ ಮಾಡ್ಕೊತಾರೆ. ಅದ್ರ ಪರಿಸ್ಥಿತಿ ಒಳಗೆ ಏನೋ ನಮ್ಗೆ ಗಡ್ಡೆಗಾದಾಗ ಅದು ಏನೋ ಆದಾಗ ಹೇಳ್ಕೊಳಕ್ಕೆ ಆಗೋದಿಲ್ಲ. ಒಂದು 2 ವರ್ಷ ಮಾಡಿದ್ರೆ ನೋಡಿ ಹೆಲ್ಪ್ ಮಾಡಿದ್ದೆ. ಬಟ್ ಈ ರೀತಿಯಾದಂಥ ಒಂದು ಅನಿಲ್ ದೇಸಾಯಿಯ ಒಂದು ನೆನಪು ಮಾಡ್ಕೊಡ್ತಕ್ಕಂಥ ಇನ್ನೂ 2 ಬಗ್ಗೆ ನಮ್ಮೆಲ್ಲ ಪ್ರಕಾಶ್ ನಾಯಕ್ ಅವ್ರದ್ದು, ವಾಜಪೇಯಿ ಅವ್ರದ್ದೆಲ್ಲ ಇದ್ರೆ ಒಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರ ವಿಚಾರಗಳು ಈ ಮಕ್ಕಳಿಂದ ಮುಂದೆ ಅವ್ರು ಹೇಗೆ ಬೆಳೆದು ಬೆಳೆಯೋದಾಗಲಿ. ಅದು ನಮ್ಮ ಊರಿನ 2 ಹುಡುಗಿಯರದಾರಲ್ಲ, ನಮ್ಮ ಮಗ ಒಂದೆಲ್ಲ ಗಾಡಿಗಾರ ಅಂತೇಳಿ ಆ ಹುಡುಗಿ ನಮ್ಮ ಅಂದ್ರೆ ಈ 3-4 ಜನ ನಮ್ಮ ಸಿರ್ಕೋಳಿ ಗ್ರಾಮದ ಸದಕ ನಾಟಕದ ಅಭಿನಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಮಕ್ಕಳು ಅಂದ್ರೆ ನಮ್ಮ ಹಲಗತ್ತಿಯವ್ರ ಒಂದು ಸ್ಕೂಲ್ ಇದೆ, ನಮ್ಮ ಗುಬ್ಬಚ್ಚಿ ಕೂಡ ಇದೆ. ಆ ಸ್ಕೂಲ್ ಒಳಗೆ ಸಿಕಂದರ್ ಪೆನ್ನಿನ್ ಟೀಚರ್ ಇರ್ತಾರೆ. ಆ ಮಕ್ಕಳಿಗಿಂತ ಒಂದು ನಾಟಕದ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ. ಆ ನಾಟಕವನ್ನು ನೋಡಿಕೊಂಡು ದಯವಿಟ್ಟು ಎಲ್ಲರೂ ಉಪಹಾರ ಸೇರಿಸ್ಕೊಂಡು ಹೋಗ್ಬೇಕಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು ನನ್ನ ಅಧ್ಯಕ್ಷ ಮಾತು ಮುಗಿಸ್ತೇನೆ. ಧನ್ಯವಾದ.